झुमका. Good morning, welcome back to my YouTube channel. Actually good morning ಅಲ್ಲ, good afternoon, welcome back to my YouTube channel. ಇವತ್ತು ಬೇಸಿಕಲಿ ಫ್ರೈಡೆ ರಜಾ ಇದೆ, ಸೊ ಹೊರಗಡೆ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು H&M ಅಲ್ಲಿ ಸ್ವಲ್ಪ ಡ್ರೆಸ್ಸಸ್ನ ಆರ್ಡರ್ ಮಾಡಿದೆ. ಫಸ್ಟ್ ಟೈಮ್ UK ಬಂದ್ಮೇಲೆ ಡ್ರೆಸ್ನ ಆರ್ಡರ್ ಮಾಡಿರೋದು. ಅದು ಏನಾಗಿದೆ ಅನ್ನೋದನ್ನ ನೀವು ನೋಡಿ. ಫಸ್ಟ್ ಆಫ್ ಆಲ್ ಒಂದೊಂದಾಗೆ ತೋರಿಸ್ತೀನಿ ಆ್ಯಂಡ್ ಅದ್ರ ರೇಟ್ಸ್ ನಾನು ಹೇಳ್ತೀನಿ. H&M ಅಲ್ಲಿ ಆಫರ್ ನಡೀತಿತ್ತು, 50% ಆಫ್ ಅಂತ ನಡೀತಿತ್ತು. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದು. ರೇಟ್ ತುಂಬ ರೀಸನಬಲ್ ಆಗಿತ್ತು ಆ್ಯಂಡ್ H&M ಮೆಂಬರ್ ಆಗಿರೋದ್ರಿಂದ ಸ್ವಲ್ಪ ನನಗೆ 10% ಆಫರು ಸಿಕ್ತು ಅದ್ರ ಜೊತೆ. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದು, ತೋರಿಸ್ತೀನಿ. ನಾನು ಓಪನ್ ಮಾಡಿ ನೋಡಿದ್ದೀನಿ ಆಲ್ರೆಡಿ, ಸೊ ಹೆಂಗಿದೆ ಹಂಗೆ ತೋರಿಸ್ತೀನಿ. ಬ್ಲೂ ವೈಡ್ ಲೆಂತ್ ಪ್ಯಾಂಟು. ಇದು ಪ್ರೈಸ್ ಹೇಳ್ತೀನಿ ಫಸ್ಟು. ಪ್ರೈಸ್ ಬನ್ನಿ £9.90 ಈ ಪ್ಯಾಂಟು. ಸೊ ಹಿಂಗಿದೆ ಆ್ಯಂಡ್ ಟು ಮೆನಿ ಪಾಕೆಟ್ಸ್, ಇಲ್ಲೊಂದು ಪಾಕೆಟ್. ಸೊ ಚೆನ್ನಾಗಿದೆ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಆಬ್ವಿಯಸ್ಲಿ H&M ಹೇಳೋಕ್ಕಾಗಲ್ಲ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಇದೊಂದು ಪ್ಯಾಂಟ್ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಏನಾಗಿದೆ ಅನ್ನೋದನ್ನ ಹೇಳ್ತೀನಿ. ಅದಾದಮೇಲೆ ಅಗೇನ್ ಬ್ಲ್ಯಾಕ್ ಕಲರ್. ನಾನು H&Mಗೆ ಫಸ್ಟ್ ಹೋಗಿದ್ದು, ನನಗೆ 2 ಬ್ಲ್ಯಾಕ್ ಜೀನ್ಸ್ ಬೇಕಾಗಿತ್ತು. ನಂತರ ಎಲ್ಲ ಬ್ಲೂ ಜೀನ್ಸ್ ಇತ್ತು, ಬ್ಲ್ಯಾಕ್ ಜೀನ್ಸ್ ಬೇಕಾಗಿತ್ತು ಕೆಲಸಕ್ಕೆ ನನಗೆ. ಸೊ ಅದಕ್ಕೆ 2 ಪ್ಯಾಂಟ್ ಆರ್ಡರ್ ಮಾಡೋಕೆ ಹೋಗ್ಬಿಟ್ಟು, ವಿಚ್ ವಾಸ್ ಲೈಕ್ £990 ಆ್ಯಂಡ್ £450 ಒಂದು ಪ್ಯಾಂಟು ಮತ್ತು £8 ಒಂದು ಪ್ಯಾಂಟು. ಅದನ್ನು ಆರ್ಡರ್ ಮಾಡೋಕೆ ಹೋಗ್ಬಿಟ್ಟು ಐ ಎಂಡೆಡ್ ಅಪ್ ಆರ್ಡರಿಂಗ್ £55 ಬೇಸಿಕ್ಲಿ. ಸೊ ಇದೊಂದು ಪ್ಯಾಂಟು. ಈ ಪ್ಯಾಂಟ್ ಬಂದು ಅಗೇನ್ ಲೈಕ್ ಜಾಗರ್ ಅಲ್ಲ, ಬಟ್ ಆ್ಯಂಕಲ್ ಲೆಂತ್ ಪ್ಯಾಂಟ್ ಇದು. ಈ ಪ್ಯಾಂಟು ಅಗೇನ್ ಟು ಮೆನಿ ಪಾಕೆಟ್ಸ್. ನಂಗೆ ಪಾಕೆಟ್ಸ್ ಜಾಸ್ತಿ ಬೇಕು, ಪಾಕೆಟ್ಸ್ ಇಷ್ಟ ನನಗೆ. ಸೊ ಅದಕ್ಕೆ ಟು ಮೆನಿ ಪಾಕೆಟ್ಸ್. ಇದು ಒಂದು ಪ್ಯಾಂಟು. ದಿಸ್ ವಾಸ್ £8.10 ಅಷ್ಟೇ ಇದ್ದಿದ್ದು ಈ ಪ್ಯಾಂಟು ಆಫರಲ್ಲಿ. ಆ್ಯಂಡ್ ಇನ್ನು ಒಂದು ಬ್ಲ್ಯಾಕ್ ಪ್ಯಾಂಟ್, ಅದೇ ಹೇಳ್ದಂಗೆ 2 ಬ್ಲ್ಯಾಕ್ ಕಲರ್ ಪ್ಯಾಂಟು. ಸೊ ಈ ಪ್ಯಾಂಟ್ ಬಂದು ಈ ಪ್ಯಾಂಟ್ ತುಂಬ ಚೀಪ್ ಇತ್ತು, ಲೈಕ್ £4.50 ಅಷ್ಟೇ ಇದ್ದಿದ್ದು. ವೈಡ್ ಲೆಂತ್ ಪ್ಯಾಂಟು ಇದು. ಸೊ ಇದನ್ನು ತೊಗೊಂಡಿದ್ದೆ. ಇದು ಒಂದಾಯಿತು. ಸೊ ಟೋಟಲಿ 3 ಜೀನ್ಸ್ ಆರ್ಡರ್ ಮಾಡಿದ್ದು, 3 ಜೀನ್ಸು ತೋರಿಸಿದ್ದೀನಿ. ಆಮೇಲೆ ಟಾಪ್ಸ್, ಸಾರಿ ನಾನು ಟ್ರೈ ಮಾಡಿ ಎಲ್ಲ ಹಂಗೆ ಇಟ್ಟಿದ್ದೀನಿ. ಇದು ಒಂದು ಫುಲ್ ಆರ್ಮ್ ಡೀಪ್ ನೆಕ್ ಟಾಪ್. ಇದು ಬೇಸಿಕಲಿ ಫ್ರಿಂಕಲ್ ಬರುತ್ತೆ, ಚೆನ್ನಾಗಿತ್ತು ಟಾಪು, ಕಂಫರ್ಟಬಲ್ ಇತ್ತು. ಸೊ ಇದೊಂದು ಟಾಪ್ ಬಂದು, ಇದೊಂದು ಟಾಪು. ಈ ಟಾಪ್ ಪ್ರೈಸ್ ಬಂದು ಹೇಳ್ತೀನಿ. ಇಟ್ ವಾಸ್ £3.60 ಈ ಟಾಪು ಇದು. ಅದಾದಮೇಲೆ ಇನ್ನೊಂದು ಲಾಸ್ಟ್ ಟಾಪ್, ಅಂದರೆ ಡ್ರೆಸ್ಸಸ್ಸಲ್ಲಿ ಲಾಸ್ಟು. ಸಾರಿ, ಇದು ಉಲ್ಟಾ ಆಗಿದೆ, ಟ್ರೈ ಮಾಡಂಗೆ ಇಟ್ಟಿದ್ದೀನಿ. ಇದು ಒಂದು ಸ್ಲೀವ್ಲೆಸ್ ಟಾಪ್. ಆ್ಯಸ್ ಯೂಶುವಲ್ ಸ್ಲೀವ್ಲೆಸ್ ತುಂಬ ಇಷ್ಟ. ಸೊ ಸ್ಲೀವ್ಲೆಸ್ ಟಾಪ್, ಟರ್ಟಲ್ ನೆಕ್ದು. ಇದು ಟಾಪ್ ಬಂದು, ಈ ಟಾಪು. ಇದ್ರ ರೇಟ್ ಬಂದು ಅಲ್ಟಲ್ಯೂ £2.70. ಇಷ್ಟು ಡ್ರೆಸ್ಸಸ್ ಆಯಿತು, ಲೈಕ್ 3 ಜೀನ್ಸ್ 2 ಟಾಪ್ಸ್ ಡ್ರೆಸ್ ಆಗಿತ್ತು. ಅದ್ರ ಜೊತೆ ಸ್ವಲ್ಪ ಕಾಸ್ಮೆಟಿಕ್ಸ್ ಆರ್ಡರ್ ಮಾಡಿದೆ. ಕಾಸ್ಮೆಟಿಕ್ಸ್ ಅಂದರೆ ಎಲ್ಲ ತುಂಬ ಏನಲ್ಲ, ಸ್ವಲ್ಪ ಅಂದರೆ ಈ ಲೈಕ್ ನನಗೆ ಬೇಕಾಗಿದ್ದು, ಲೈಕ್ ಹೊರಗಡೆ ಹೋಗೋದಕ್ಕೆ ಐ ವಾಂಟೆಡ್ ಟು ಕ್ಯಾರಿ ಮೈ ಬ್ಯಾಗ್, ಆ ಥರದಕ್ಕೆ. ಇದು ಒಂದು ಬ್ಲಷ್ ಆರ್ಡರ್ ಮಾಡಿದೆ, ತುಂಬ ಚಿಕ್ಕದು. ಜಸ್ಟ್ ಒಂದು ಬ್ಲಷ್ ಇದೆ, ಪಿಂಕ್ ಕಲರು. ಇದು ಬರೀ ಒಂದೇ £1 ಆಗಿತ್ತು. £1 ಇದು, £1. ಆ್ಯಂಡ್ ದಿಸ್ ವಾಸ್ ಇದು ಲಿಪ್ಸ್ಟಿಕ್ ಅಲ್ಲ, ಲಿಪ್ ಪೆನ್ಸಿಲ್ ರೆಡ್ ಕಲರಲ್ಲಿ ತೊಗೊಂಡಿದ್ದೀನಿ, ಸ್ವಲ್ಪ ಡಾರ್ಕ್ ಆಗಿರಲಿ ಅಂತ. ಇದು ಲಿಪ್ ಪೆನ್ಸಿಲ್ ಬಂದು £2.70 ಆಗಿತ್ತು. ಇದು ನಾನು ತೊಗೊಂಡಿದ್ದು, ನನ್ನ ಹತ್ರ ಇದೆ ಲಿಪ್ಸ್ಟಿಕ್ಕು ಇದೆಲ್ಲ, ಬಟ್ ದೆನ್ ನಾನು ಇದನ್ನ ತೊಗೊಂಡಿದ್ದು ಇದಕ್ಕೋಸ್ಕರ. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಬ್ಯಾಗಲ್ಲಿ ಕ್ಯಾರಿ ಮಾಡೋಕ್ಕೆ ಚಿಕ್ಕದು ಬೇಕಾಗಿತ್ತು ನನಗೆ, ಸೊ ಅದಕ್ಕೆ ಅಂತ. ಆ್ಯಂಡ್ ಇದೊಂದು ಕಾಜಲ್, ಬ್ಲ್ಯಾಕ್ ಆ್ಯಸ್ ಯೂಶುವಲ್ ಕಾಜಲ್, ಥಿಕ್ ಇದೆ, ಅಂದರೆ ಡಾರ್ಕ್ ಬ್ಲ್ಯಾಕ್ ಇದೆ. ನಂಗೆ ಅದು ಡಾರ್ಕ್ ಬ್ಲ್ಯಾಕ್ ಬೇಕಿತ್ತು, ಸೊ ಅದಕ್ಕೋಸ್ಕರ ಇದೊಂದು ಕಾಜಲ್ ಆರ್ಡರ್ ಮಾಡಿದೆ. ಇಲ್ಲಿ ಹಿಂದೆಗಡೆ ದೇ ಹ್ಯಾವ್ ಗಿವನ್ ಮೀ ದ ಬ್ರಷ್ ಆಲ್ಸೋ. ಸೊ ಇದನ್ನು ಆರ್ಡರ್ ಮಾಡಿದೆ. ಇದ್ರ ಜೊತೆ ನಾನು ಆರ್ಡರ್ ಮಾಡಿದ್ದು ತುಂಬ ದಿನದಿಂದ
ಒಂಥರ ಫಸ್ಟಿ ಬೈಕೆ ಥರ ಇತ್ತು. ಆ ಬೈಕೆ ಪ್ರಕಾರ ನಾನು ಆರ್ಡರ್ ಮಾಡ್ಕೊಂಡಿದ್ದು ಒಂದು ಟೋಟ್ ಬ್ಯಾಗ್. ತುಂಬ ದೊಡ್ಡ ಬ್ಯಾಗ್ ಬೇಕು ಅಂತ ಆಸೆ ಇತ್ತು. ಸೊ ಇದೊಂದು ಬ್ಯಾಗ್ ಆರ್ಡರ್ ಮಾಡಿಕೊಂಡೆ ವಿಚ್ ವಾಸ್ 20 pounds. ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಇಷ್ಟ ಆಯಿತು. ಜಸ್ಟ್ ಜಸ್ಟ್ ದ ಲಾಕ್ ವಾಸ್ ಒನ್ ಬಟನ್ ಇದೆ ಅಷ್ಟೇ, ಬಟ್ ತುಂಬ ಚೆನ್ನಾಗಿದೆ ಬ್ಯಾಗು. ತುಂಬ ಇಷ್ಟ ಆಯಿತು ಬ್ಯಾಗು. ಸೊ ಇದಿಷ್ಟು ನಾನು H&M ಅಲ್ಲಿ ತೊಗೊಂಡಿದ್ದು. ಇವಾಗ ಮೇನ್ ಟ್ವಿಸ್ಟ್ ಏನು ಅಂದರೆ, ಫಸ್ಟ್ ಟೈಮ್ UK ಬಂದು ಆಲ್ಮೋಸ್ಟ್ ಇದು 2.5 years ಆಯ್ತಾ ಬಂತು. ಬಟ್ ಈ 2.5 years ಫಸ್ಟ್ ಟೈಮ್ ನನಗೆ ಡ್ರೆಸ್ಸಸ್ ನಾನು ಆರ್ಡರ್ ಮಾಡಿದಾಗ ಸೈಜಸ್ ಹೋಗಿತ್ತು. ಸೈಜಸ್ ಹೆಂಗೋಯ್ತು ಅಂದರೆ, ನನ್ನ ಸೈಜ್ ಬನ್ನಿ ಬೇಸಿಕಲಿ 32 ಬರುತ್ತೆ ವೇಸ್ಟ್ ಸೈಜು. ಬಟ್ ಅಲ್ಲಿ ತೋರಿಸಿದ್ದು ಹಂಗೆ ಇತ್ತು 32 ಅಂತ. ಬಟ್ ಆಗನ್ಬಿಟ್ಟು ನಾನು 4 ಅಂತ ಇತ್ತು ಸೈಜ್. UK ಸೈಜ್ ವಾಸ್ ಸಮಥಿಂಗ್ ಲೈಕ್ 4 ಅಂತ ಇದ್ದಿದ್ದು. ಅದನ್ನು ಬ್ಲೈಂಡಾಗಿ ಆರ್ಡರ್ ಮಾಡಿದೆ. ಅದು ಯಾವುದೇ ಪ್ಯಾಂಟ್ಸು ನನಗಾಗಲ್ಲ ಇವಾಗ. ಸೊ ಇವಾಗ ಇರೋಂಥ 3 ಪ್ಯಾಂಟ್ನ ವಿಚ್ ಆರ್ಡರ್ ಮಾಡಿದ್ದೀನಲ್ಲ, ಆ 3 ಪ್ಯಾಂಟ್ನ ನಾನು ರಿಟರ್ನ್ ಕೊಟ್ಟಿದ್ದೀನಿ ಆಲ್ರೆಡಿ. ಬಟ್ ನಾನು ಇವಾಗ ಮತ್ತೆ H&M ಹೋಗ್ತಾ ಇದ್ದೀನಿ. ನಾನು ಆ್ಯಪಲ್ಲಿ ಚೆಕ್ ಮಾಡಿದ್ದಕ್ಕೆ ಆ ಡ್ರೆಸ್ಸಸ್ ಎಲ್ಲ ಇಲ್ಲಿ ಸಿಟಿ ಸೆಂಟರಲ್ಲಿರೋ H&M ಅಲ್ಲಿದೆ. ಸೊ ಹೋಗಿ ನಾನು ತೊಗೊಂಡು ಬರ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್. ಬಿಕಾಸ್ ವೆಲ್ಕಮ್ ಬ್ಯಾಕ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇಸಿಕ್ಲಿ ವಿಡಿಯೋ ಅವತ್ತು ನಾನು ಮಾಡಿದ್ದು ಶಾಪಿಂಗ್ ಮಾಡಿದ್ದು, ಅದಾದಮೇಲೆ ನಾನು ಮಾಡಲಿಲ್ಲ, ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಹೊರಗಡೆ ಹೋಗಿ ನಾನು ಎಕ್ಸ್ಚೇಂಜ್ ಆ್ಯಂಡ್ ರಿಟರ್ನ್ಸ್ ಎಲ್ಲ ಮಾಡಿದೆ. ಬಟ್ ಸ್ಟಿಲ್ ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿಲ್ಲ, ಕೆಲಸದಲ್ಲಿ ಬ್ಯುಸಿ ಆದೆ. ಆ್ಯಂಡ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ H&M ಅಲ್ಲಿ ನಾನು ಹೇಳ್ದಂಗೆ ಪ್ಯಾಂಟ್ಸ್ ರಿಟರ್ನ ಮಾಡಿದೆ. ಆ ರಿಟರ್ನ್ ಮಾಡಿದ್ದಕ್ಕೆ ನಾನು ದಿಸ್ ಪ್ಯಾಂಟ್ ಬ್ಲ್ಯಾಕ್ ಕಲರೇ ಬೇಕಿತ್ತು ನನಗೆ. ಸೊ ಇದು ಜಾಗರ್ ಟೈಪ್ ಪ್ಯಾಂಟು, ಸ್ಟ್ರೆಚಬಲ್ ಇದೆ, ಕಂಫರ್ಟಬಲ್ ಇದೆ. ಸೊ ಮೆಟೀರಿಯಲ್ ಚೆನ್ನಾಗಿದೆ. ಇದು ಐ ಡೋಂಟ್ ರಿಮೆಂಬರ್ ಎಷ್ಟು ಕೊಟ್ಟೆ. ಐ ಡೋಂಟ್ ರಿಮೆಂಬರ್ ಎಷ್ಟು ಕೊಟ್ಟೆ. ಮೇ ಬಿ ಇಟ್ ವಾಸ್ ಅರೌಂಡ್ 14 pounds ಏನೋ ಆಯಿತು ಈ ಪ್ಯಾಂಟ್ಗೆ. ಆ್ಯಂಡ್ ಇನ್ನೊಂದೇನು ಅಂದರೆ, H&M ಅಲ್ಲಿ ನನಗೆ ರೀಸೆಂಟಾಗಿ ಫೀಲ್ ಆಗಿದ್ದು, ಆನ್ಲೈನಲ್ಲಿ ಅವರು ತೋರಿಸೋಂಥ ಪ್ರೈಸ್ ಅಂದರೆ, ಆನ್ಲೈನಲ್ಲಿ ನಾವೇನು ಆರ್ಡರ್ ಮಾಡ್ತೀವಿ ಅದು ತುಂಬ ಚೀಪಾಗಿರುತ್ತೆ ಕಂಪೇರ್ ಟು ಆನ್ ಶಾಪ್. ಅದೇ ಡ್ರೆಸ್ಗೆ ಸೇಮ್ ಡ್ರೆಸ್, ನಥಿಂಗ್ ಡಿಫ್ರೆನ್ಸ್. ಲೈಕ್ ನಾನು ಒಂದು ಟಾಪ್ ತೊಗೊಂಡಿದ್ದೆ ವೈಟ್ ಕಲರ್ದು, ನಾನು ಹಾಕಿರ್ತೀನಲ್ಲ ಅದು ಸೇಮ್ ಟಾಪ್ ನಾನು ಅಲ್ಲಿ ನೋಡಿದಾಗ ಇಟ್ ವಾಸ್ 12 pounds. ಐ ವಾಸ್ ಲೈಕ್ ಬಟ್ ನಾನು ಆನ್ಲೈನಲ್ಲಿ ನಾನು ತೊಗೊಂಡಾಗ ಇಟ್ ವಾಸ್ ಓನ್ಲಿ 3 pounds 50 ತುಂಬ ಡಿಫ್ರೆನ್ಸ್ ಇರುತ್ತೆ. ಐ ಪ್ರಿಫರ್ ಆನ್ಲೈನ್, ಬಟ್ ಸೈಜಸ್ ಎಲ್ಲ ಸ್ವಲ್ಪ ಇಶ್ಯೂ ಆಗುತ್ತೆ. H&M ಅಲ್ಲಿ ಯಾವ ಥರ ತೊಗೊಂಡು ಆ ಸೈಜಸ್ಗೆ ಪ್ರಿಫರ್ ಮಾಡಿದಾಗ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳೋದು ಈಸಿ. ದಟ್ ಈಸ್ ವಾಟ್ ಐ ಫೆಲ್ಟ್. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಆರ್ಡರ್ ಮಾಡ್ತೀನಿ. ಸೊ ಇದೊಂದು ಪ್ಯಾಂಟ್ ತೊಗೊಂಡೆ. ಅದ್ರ ಜೊತೆ H&M ಅಲ್ಲಿ ಐ ವಾಂಟೆಡ್ ನನ್ನ ಬ್ಯಾಗಲ್ಲಿ ಸ್ವಲ್ಪ ಬೇಸಿಕ್ ನೀಡ್ಸ್ ಅಂದರೆ ಲಾಸ್ಟ್ ಟೈಮ್ ತೋರಿಸ್ದಂಗೆ ಲಿಪ್ಸ್ಟಿಕ್ಕು, ಕಾಜಲ್, ಇದೆಲ್ಲ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಪೌಚ್ ಚೆನ್ನಾಗಿರೋದು ಬೇಕಿತ್ತು ನನಗೆ. ಸೊ ನಾನು ಇದನ್ನು ತೊಗೊಂಡೆ H&M ಅಲ್ಲಿ. ದಿಸ್ ಈಸ್ 699 ಈ ಪೌಚ್ಗೆ. ಈ ಪೌಚ್ 699. ಅದ್ರ ಜೊತೆ ನಾನು ಒಂದು ಲಿಪ್ ಗ್ಲಾಸ್ ತೊಗೊಂಡೆ. ಆ್ಯಂಡ್ ಒಂದು ಲಿಪ್ ಕೇರ್ ಕಿಟ್ ಅಂತ ಇತ್ತು, ಸೊ ಅದನ್ನು ತೊಗೊಂಡೆ. ಇವೆರಡನ್ನ ನಾನು ಅಲ್ಲೇ ತೊಗೊಂಡಿದ್ದು. ದಿಸ್ ವಾಸ್ ಸಮಥಿಂಗ್ ಅರೌಂಡ್ 3.5 pounds ಆ್ಯಂಡ್ ಇದು 2.5 pounds ಏನೋ ಇತ್ತು. ಸೊ ಸಾರಿ, ಇದು 399 ಇದೆ, ಇದು 499 ಸಾರಿ. ಸೊ ಲಿಪ್ ಕೇರ್ ಕಿಟ್ ಆ್ಯಂಡ್ ಲಿಪ್ ಗ್ಲಾಸ್ ಇವೆರಡನ್ನ ನಾನು H&M ಅಲ್ಲೇ ತೊಗೊಂಡಿದ್ದು. ನನಗೆ ಪರ್ಸ್ಗೆ ಅಂದರೆ ಡೈಲಿ ನಾನು ಎತ್ಕೊಂಡು ಹೋಗುವಂಥ ಪರ್ಸ್ಗಿರಲಿ ಅಂತ. ಸೊ ಇದನ್ನ ಆ್ಯಂಡ್ ಕ್ಯಾಂಡಲ್ಸ್ ನಾನು ಬೇರೆ ಕಡೆ ಥರ ತೊಗೊಂಡೆ, ಬಟ್ ಇಲ್ಲೇ ಕವರಲ್ಲಿ ಇದು ಕ್ಯಾಂಡಲ್ಸ್ ಬೇಕಾಗಿತ್ತು. ಸೊ ಐ ಹ್ಯಾವ್ ಟೇಕನ್ ಕ್ಯಾಂಡಲ್ಸ್. ಅದ್ರ ಜೊತೆ H&M ಅಲ್ಲಿ ಇನ್ನೊಂದು ತೊಗೊಂಡೆ ನಾನು. ದಿಸ್ ವಾಸ್ ರಿಯಲಿ ಬ್ಯೂಟಿಫುಲ್. ಇದು ನನ್ನ ಫ್ರೆಂಡ್ ನಂಗೆ ಸಜೆಸ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಎವಿ ಫಾರ್ ಸಜೆಸ್ಟಿಂಗ್. ಅವಳು ನನ್ನ ಜೊತೆ ಬಂದಿದ್ಲು ಅವತ್ತು ಆ್ಯಂಡ್ ಅವಳು ಸಜೆಸ್ಟ್ ಮಾಡಿದ್ದು. ತುಂಬ ಇಷ್ಟಪಟ್ಟೆ ಈ ಡ್ರೆಸ್ನ ನಾನು. ಲೈಕ್ ಐ ರಿಯಲಿ ಲವ್ಡ್ ಇಟ್. ನನ್ನ ಹತ್ರ ಯಾವತ್ತೂ ಐ ಡೋಂಟ್ ಹ್ಯಾವ್ ದಿಸ್ ಕೈಂಡ್ ಆಫ್ ಡ್ರೆಸ್ ಬೇಸಿಕ್ಲಿ. ಸೊ ಇದು ಒಂದು ಫುಲ್ ಲೆಂತ್ ಇಲ್ಲ, ಒಂದು ಆ್ಯಂಕಲ್ ಲೆಂತ್ವರೆಗೂ ಫ್ರಾಕ್ ಇದು, ಜಸ್ಟ್ ಪ್ಲೇನ್ ಕ್ರೀಮ್ ಕಲರಲ್ಲಿ. ಇದು ದಿಸ್ ಕಾಸ್ಟೆಡ್ ವಾಸ್ ಸಮಥಿಂಗ್ ಲೈಕ್ 15 pounds. ಇದನ್ನು ತೊಗೊಂಡೆ, ಅವಳು ಸಜೆಸ್ಟ್ ಮಾಡಿದ್ದು. ಸೊ ಥ್ಯಾಂಕ್ ಯು ಅಗೇನ್. ಆ್ಯಂಡ್ ಇದನ್ನು ತೊಗೊಂಡೆ. ದಿಸ್ ವಾಸ್ ವಾಟ್ ಐ ಬಾಟ್ ಫ್ರಮ್ H&M ಮುಗಿಸ್ಕೊಂಡು ನಾನು ಹಂಗೆ ಬಾತ್ ಆ್ಯಂಡ್ ಬಾಡಿಗೆ ಹೋಗಿದ್ದೆ. ಬಾತ್ ಆ್ಯಂಡ್ ಬಾಡಿ ಆ್ಯಸ್ ಯೂಶುವಲ್ ಎಲ್ಲ ಹೆಣ್ಮಕ್ಳ ಕತೆ. ಅಗೇನ್ ಐ ವಾಟ್ ಒನ್
ಶವರ್ ಕೇರ್ ನಿವಿಯಾದು ಇದು ಒಂದು ತೊಗೊಂಡೆ. ಆ್ಯಂಡ್ 3 ಪ್ಯಾಕೆಟ್ ಇದು ತೊಗೊಂಡಿದ್ದೀನಿ ಫೇಸ್ ಮಾಸ್ಕು. ಒಂದು ಹೈಡ್ರಾಲಿಕ್ ಆ್ಯಸಿಡ್ದು ಒಂದು, ಆ್ಯಂಡ್ 2 ಚಾರ್ಕೋಲ್ ಪೀಲ್ ಆಫ್ ತೊಗೊಂಡಿದ್ದೀನಿ. ಅದ್ರ ಜೊತೆ ಇದೇನೋ ತೊಗೊಂಡಿದ್ದೀನಿ, ಫುಡ್ ಸ್ಕ್ರಬ್ ತೊಗೊಂಡೆ. ಇಲ್ಲಿ UK ಯಾವಾಗಲೂ ಶೂಸ್ ಹಾಕೊಂಡಿರ್ತೀವಿ ಎಲ್ಲರೂ, ಲೈಕ್ UK ಎಲ್ಲರೂ ಬೇಸಿಕಲಿ ಶೂಸ್ ಹಾಕೋತಾರೆ. ಬಟ್ ನಾನು ಎಲ್ಲ ಟೈಮಲ್ಲೂ ಶೂಸ್ ಜಾಸ್ತಿ ಹಾಕೊಂಡಿರ್ತೀನಿ. ಅದಕ್ಕೆ ನನಗೆ ಲೈಕ್ ನನ್ನ ಫೀಟ್ ತುಂಬಾ ರ್ಯಾಷಸ್ ಥರ ಆಗ್ತಿದೆ, ಲೈಕ್ ಸೊ ಐ ಹ್ಯಾವ್ ಟು ಗೆಟ್ ಇಟ್ ಡನ್ ಅಂದ್ಬಿಟ್ಟು ಇದು ವಾಲ್ನಟ್ ಶೆಲ್ದು ಒಂದು ಫುಡ್ ಸ್ಕ್ರಬ್ ತೊಗೊಂಡಿದ್ದೀನಿ. ಆ್ಯಂಡ್ ಅಷ್ಟೇ, ಮನೆಗೆ ಬ್ರಷ್ ಬೇಕಿತ್ತು, ಬ್ರಷ್ ತೊಗೊಂಡಿದ್ದೀನಿ. ಸೊ ಬೇಸಿಕಲಿ ಇಷ್ಟೇ ಆಗಿತ್ತು. H&M ನಾನು ಎಕ್ಸ್ಚೇಂಜ್ ಮಾಡಿದ್ದು. ಆ್ಯಂಡ್ ಇನ್ನೊಂದೇನು ಅಂದರೆ ನಾನು JD ಸ್ಪೋರ್ಟ್ಸಲ್ಲಿ ಒಂದು ಪೂಮಾ ಜಾಕೆಟ್ ತೊಗೊಂಡೆ 15 ಪೌಂಡ್ಸು. ಬಟ್ ಜಾಕೆಟ್ ಇವಾಗ ಎಲ್ಲಿದೆ ಅನ್ನೋ ಐಡಿಯಾ ಇಲ್ಲ, ಬಟ್ ಬಿಕಾಸ್ ನಾನು ನೆನ್ನೆ ಹಾಕ್ಕೊಂಡು ಹೋಗಿದ್ದೆ ಅದನ್ನು. ಮತ್ತಲ್ಲ ಒಂದು ಫೋಟೋ ಅಟ್ಯಾಚ್ ಮಾಡ್ತೀನಿ ಆ ಜಾಕೆಟ್ದು, ಅದು ಪರವಾಗಿಲ್ಲ. ಸೊ ಆವಾಗಲೇ ಹೇಳ್ದಂಗೆ H&M ಎಲ್ಲ ರಿಟರ್ನ್ ಅದು ಇದು ಮಾಡಿ ಇದು ಐಟಮ್ಸ್ ಏನೇನು ತಂದಿದೆ ಅದು ತೋರಿಸಿದ್ದೀನಿ. ಸೊ ಅದಾದಮೇಲೆ ಇವತ್ತು ನಾನು ಪ್ರೈಮಾಗೆ ಹೋಗಿದ್ದೆ. ಪ್ರೈಮಾಕಲ್ಲಿ ಏನೇನು ತಂದೆ ಅನ್ನೋದನ್ನ ತೋರಿಸ್ಬೇಕಿತ್ತು. ಸೊ ಅದನ್ನು ಇದೇ ಬ್ಲಾಗಲ್ಲಿ ಅಟ್ಯಾಚ್ ಮಾಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಪ್ರೈಮಾಗೆ ಹೋಗೋಕ್ಕಿಂತ ಮುಂಚೆ ನ್ಯೂ ಲುಕ್ಕಲ್ಲಿ ಏನೇ 2 ಬಟ್ಟೆ ತೊಗೊಂಡೆ, ಏನು ಅಂತ ತೋರಿಸ್ತೀನಿ. ಇದೊಂದು ಓವರ್ ಸೈಜ್ ಶರ್ಟು. ಇದು ವಿಷ್ಣು ತಗೊಟ್ಟಿದ್ದು. ಇದು ಅವನಿಗೆ ಇಷ್ಟ ಆಯಿತು ಅಂದ್ಬಿಟ್ಟು ಅವ್ನು ತಗೊಟ್ಟ ಇದನ್ನ. ಆ್ಯಂಡ್ ಇನ್ನೊಂದು ಪೂಜಾ ಸೆಲೆಕ್ಟ್ ಮಾಡಿದ್ದು. ಸೊ ಇವತ್ತು ಪೂಜಾ ಸಿಕ್ಕಿದ್ಲು, ಸೊ ಪೂಜಾ ಸೆಲೆಕ್ಟ್ ಮಾಡಿದ್ದು ಇದು ಒಂದು ಲಾಂಗ್ ಬಾಡಿಕಾನ್ ಡ್ರೆಸ್ಸು ಬ್ಲ್ಯಾಕಲ್ಲಿ. ಇದನ್ನು ತೊಗೊಂಡೆ. ಇದ್ರದ್ದು ಪ್ರೈಸ್ ಬಂದು 13 ಪೌಂಡ್ಸ್ ಬಾಡಿಕಾನ್ದು. ಆ್ಯಂಡ್ ಈ ಶರ್ಟ್ ಬಂದು 8 ಪೌಂಡ್ಸ್. ಸೊ ಇಷ್ಟು ನಾನು ನ್ಯೂ ಲುಕ್ಕಲ್ಲಿ ತಂದಿದ್ದನ್ನ. ಆ್ಯಂಡ್ ಅಗೇನ್ ಪ್ರೈಮಾಕಲ್ಲಿ ಇವಾಗ ಹೋಗ್ತಾ ಇದ್ದೀನಿ. ಏನಂತಲ್ಲ, ಎಷ್ಟು ಬಾಟಲ್ ತೊಗೊಂಡ್ರು ಆಸೆ ಬಾಟ್ಲ್ ಮೇಲೆ. ಸೊ ಇದೊಂದು ಲ್ಯಾವೆಂಡರ್ ಕಲರ್ ಬಾಟಲ್ ತೊಗೊಂಡೆ. ಜಸ್ಟ್ ಈ ಥರ ಇದೆ. ಇಟ್ ಕಾಸ್ಟೆಡ್ ಲೆಸ್ ಆ್ಯಕ್ಚುಲಿ. ಇಟ್ಸ್ ಓನ್ಲಿ 3 ಪೌಂಡ್ಸ್. ಸೊ ಇದು 3 ಪೌಂಡ್ಸು. ಇದ್ರ ಜೊತೆ ಇದು ಒಂದು ಟಾಪ್ ತಗೊಂಡೆ ನಾನು. ಈ ಟಾಪ್ ಬಂದು 4 ಪೌಂಡ್ಸ್. ಇದು ಒಂದು ಟಾಪು. ಸಾಕ್ಸ್ ಇರಲಿಲ್ಲ, ಸಾಕ್ಸ್ ತಗೊಂಡೆ. 5 pairs ಆಫ್ ಸಾಕ್ಸ್ 250 ಇತ್ತು. ದಿಸ್ ವಾಸ್ ದ ಚೀಪೆಸ್ಟ್ ಐ ಬಾಟ್ ಟುಡೇ. ಚೀಪೆಸ್ಟ್ ಅಂದರೆ ಚೀಪೆಸ್ಟ್ ಇದು ಇವತ್ತಲ್ಲಿ. ಇದೊಂದು ಕ್ರಾಪ್ ಟಾಪ್ ಥರ ತಗೊಂಡೆ, ಜಸ್ಟ್ 1 ಪೌಂಡ್ ಇದು. ಈ ಪ್ಯಾಂಟ್ ಇರಲಿಲ್ಲ ಆ್ಯಕ್ಚುಲಿ. ಓಕೆ, ಇದೆ. ಈ ಪ್ಯಾಂಟ್ ಇರಲಿಲ್ಲ, ಸೊ ಈ ಶೇಡಲ್ಲಿ ಪ್ಯಾಂಟ್ ಇರಲಿಲ್ಲ. ಸೊ ಈ ಶೇಡಲ್ಲಿ ಒಂದು ಪ್ಯಾಂಟ್ ತೊಗೊಂಡೆ. ದಿಸ್ ಇಸ್ 5 ಪೌಂಡ್ಸ್. ಇದು ಒಂದು 5 ಪೌಂಡ್ಸ್ ಆಯಿತು. ಹಂಗೆ ಮರ್ಚಿಟ್ಬಿಟ್ರೆ ಸರಿ, ಇಲ್ಲಾಂದರೆ ಯಾವುದೂ ಕೈ ಸಿಗಲ್ಲ. ಆ್ಯಂಡ್ ದೆನ್ ಅಗೇನ್ ಇದು ಒಂದು ಜಸ್ಟ್ ಲೈಕ್ ಡೈಲಿ ವೇರ್ಗೆ ಮನೇಲಿ ಹಾಕೊಳ್ಳೋದಕ್ಕೆ ಅಂತ ಒಂದು ಸಿಂಗಲ್ ಪೀಸ್ ಥರ ತೊಗೊಂಡೆ. 7 ಪೌಂಡ್ಸ್ ಇದು. ಸೊ ಇದು. ಆ್ಯಂಡ್ ದೆನ್ ಗೋ ವಿತ್ ಶಾರ್ಟ್ಸ್ ಇದೆ, 7 ಪೌಂಡ್ಸ್. ಇದು ಅಗೇನ್ ಹೋಮ್ ಶಾರ್ಟ್ಸು. ದಿಸ್ ವಾಸ್ ಸಮಥಿಂಗ್ ಚೀಪ್, ವೆರಿ ಶೋರ್. ಯಾ, ಇದು 3 ಪೌಂಡ್ಸ್. ಇದು ಮನೇಲಿ ಹಾಕೊಳ್ಳೋದಕ್ಕೆ. ಆ್ಯಂಡ್ ಇದು ಒಂದು ಓವರ್ ಸೈಜ್ ಟಿ ಶರ್ಟ್. ಇದು ಒಂದೆಷ್ಟು ಇದೆ, 3 ಪೌಂಡ್ಸ್ ಅಗೇನ್. ಎವ್ರಿಥಿಂಗ್ ಇಸ್ ಪ್ರೈಮಾಕಲ್ಲೆಲ್ಲ ಚೀಪ್, ಆಲ್ಮೋಸ್ಟ್ ಎಲ್ಲ 3 ಪೌಂಡ್ಸ್, 1 ಪೌಂಡ್, 2 ಪೌಂಡ್. ದ ಹೈಯೆಸ್ಟ್ ಐ ವಾಟ್ ಫ್ರಮ್ ಪೌಂಡ್ ಲ್ಯಾಂಡ್ ಇಸ್ 7 ಪೌಂಡ್ಸ್. ಅದು ಮಾತ್ರ ಗ್ಯಾರಂಟಿ ನನಗೆ. ಆ್ಯಂಡ್ ಇದು ಒಂದು ಮಿಕ್ಕಿ ಮೌಸ್ದು ಶಾರ್ಟ್ಸ್ ತಗೊಂಡೆ.
ದಿಸ್ ಇಸ್ ಆಲ್ಸೋ ಚೀಪೆಸ್ಟ್. ಐ ಥಿಂಕ್ ಇಟ್ಸ್ 3 pound. ಸೊ ಇಷ್ಟು ನಾನು ಪ್ರೈಮಾರ್ಕಲ್ಲಿ ತೊಗೊಂಬಂದಿದ್ದೆ ಇವತ್ತು. ಅದ್ರ ಜೊತೆ H&Mಗೆ ಸುಮ್ಮನೆ ಹೋಗಿದ್ದೆ, ಆವಾಗ ಇನ್ನೊಂದು ಎತ್ಕೊಂಡ್ಬಂದಿದ್ದೀನಿ, ಜಸ್ಟ್ ಒಂದು ಚೈನ್ ಥರ. ನೋಡೋಣ, ಆಮೇಲೆ ಫೋಟೋ ಹಾಕ್ತೀನಿ, ಇದನ್ನು ಝೂಮ್ ಮಾಡೋಕ್ಕಾಗಲ್ಲ. ದಿಸ್ ವಾಸ್ 4 pound. ಸೊ ಇಷ್ಟಾಗಿತ್ತು ಪ್ರೈಮಾರ್ಕ್ದು. ಸೊ ಓವರಾಲ್ ಆಗಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.